ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ ಹೋಗ ನಂಗು ನಿಂಗು ಅದು ಅಂಥವ್ರು ಯಾರು ವಾಡಿಕೆ ಸಿಕ್ಕಾಬಟ್ಟೆ. ನಾನು ಹುಟ್ಟುತ್ತಾನಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ಹೋಯ್ತಾ ಇರ್ಬೇಕು, ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ರೆ ಯಾರೋ ಪರ್ಟಿಕ್ಯುಲರ್ ಇವರೇ ಅವರೇ ಅಂತೇನಿಲ್ಲ. ಈಗ ನನಗೂ ನಿನಗೂ ಸೆಟ್ಟೇ ಆಗಲ್ಲ. ಆವಾಗಲೇ ಒಂದು ಕ್ವಶನ್ ಕೇಳಿದೆ ಜಗನ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದಿರಿ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಮ ಇದರಲ್ಲಿ. ಆಲ್ವೇಸ್ ಆಲ್ವೇಸ್ ಆಲ್ವೇಸ್. ನಾನು ಸಮಥಿಂಗ್ ಇದನ್ನು ಬರ್ದೇನಿ. ಓಯ್ ಓಯ್ ಲಕ್ಷ್ಮಿ ಗಲ್ಲೀಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ. ಅದು ಯಾರಾದ್ರೂ ಹುಡುಗರುಗಳಲ್ಲಿ ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನು ತೆಗೆದು ಕಟ್ ಅಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿಲ್ಲ. ಬಸ್ ಯಾರೋ ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮಾಸ್ ಸಾಂಗ್ ಆಯ್ತದು, ಒಂದು ಬೇಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೆ. ಹೌದು. ಇದು ಯಾವಾಗ ಶೂಟಿಂಗ್ ಹೊಡ್ತೀರಿ ಈ ಸಾಂಗಿಗೆ ಅಂತ? ಈ ಸಾಂಗ್ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ ಇಂಗ್ಲೀಷು ಮಗ ಅನೋಮ್ಮ? ಕರೆಕ್ಟ್ ತಾನೆ ಇಂಗ್ಲೀಷು? ಕರೆಕ್ಟ್ ಅದೇನಾ ಮಗನೇ? ಓಕೆ ಅದೇ ಕರೆಕ್ಟ್. ಆಮೇಲೆ ನಾನು ಏನೋ ಕೇಳ್ಬಿಡ್ತೀನಿ ಜಗನ. ಓಕೆ. ಸೊ ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡ್ತಿದ್ದೀವಿ. ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಾ ಇದೀವಿ. ಡೆಡ್ಲೈನ್ ಯಾವಾಗ? ಡೆಡ್ಲೈನು ಜನ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ ಇದನ್ನ ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋಗೆ ಕಳಿಸ್ಬೋದು, KVN ಸಂಸ್ಥೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋಯಿನ್ ಕಡೆ ಅದನ್ನೇ ಮಾಡಿಸಿ ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ಬೆಸ್ಟ್ ಇವ್ರು ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ. ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ರಾವಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ವಿ ಇದನ್ನು. ನೆಕ್ಸ್ಟ್ ಅಲ್ಲಿ ಮೈಕ್ ಕೊಡಿ, ತಗೊಳ್ಳಿ ಮ್ಯಾಮ್, ಮೈಕ್ ತಗೊಳ್ಳಿ. ಈ ಹಾಡಿಗೆ ಆಲ್ರೆಡಿ ರೆಡಿ ಆಗಿದ್ಯಾ ಅಥವಾ ಹುಕ್ ಮೂಮೆಂಟ್ ಕಲ್ಸೋದನ್ನ ಸ್ವಲ್ಪ ಏನಾದ್ರು ಆಡ್ ಮಾಡ್ತೀರಾ ಅಥವಾ ಪೂರ್ತಿ ಮಾಡ್ಕೋತೀರಾ? ಇಲ್ಲ ಮಗ, ಯಾವುದು ಹುಕ್ ಮೂಮೆಂಟ್ ಯಾವುದು ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದ್ದೀವಿ. ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ, ಒಂದಷ್ಟು ಮಾಡಿದ್ದೀವಿ. ಸುಮಾರು ಧ್ರುವರಾಗಲಿ ರಿಶ್ಮಾಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನು ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ, ಇವತ್ತು ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀನಿ ನಾವು ಯಾವುದು ಪರ್ಟಿಕ್ಯುಲರ್ ಆಗಿ ನಮ್ಮ ಮ್ಯೂಸಿಕ್ಕು ಅಷ್ಟೇ. ಇಲ್ಲ ಇದು ಕೇಳಿ ನಮ್ಮ ಹೀರೋ. ಸೊ ಮ್ಯೂಸಿಕ್ಕು ಅಷ್ಟೇ, ಇವತ್ತು ಬೆಳಿಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ. ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ, ಮಗನೇ ಅದೊಂದೇನೋ ಕಿತ್ತಾಕ್ಬಿಡೋ ಬಡಕಣೋ ಅಂತ. ಹಿಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ. ಅರ್ಜುನ್ ಸರ್, ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು ಅಂತ ಅನುಶ್ರೀ ಅವ್ರಿಗೆ. ಮತ್ತು ನಿಮ್ಮ ಟೀ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗ ಅಂತ. ಅಂತ ಮೇಡಮ್ ಇದಕ್ಕೂ ಕೇಡಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಡಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕ್ಕು. ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ. ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ಬರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತಾ, ಸಾಹಿತ್ಯ ಬಂತಾ ಅಂತ. ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್? ಮಗ ನಿನ್ನ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ್ಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು, ಪ್ರತಿಯೊಬ್ಬನಿಗೂ. ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಆ ಸಾಂಗ್ ನೋಡ್ಬಿಟ್ಟು ಅಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೋ ನಿಂಗೂ ಸೆಟ್ಟೇ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್.
ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗುತ್ತೆ ವಾಹ್, ವಾಹ್. ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗು ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ KVN ಸರ್ ಕೇಳಿದ್ರು, ಲವ್ ಸಾಂಗ್ ಏನ್ ಮಾಡಿದಿರಿ, ಹೆಂಗ್ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನ್ ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರಿ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನ. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 hours ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ ಅಲ್ವಾ. ಧ್ರುವ ಸರ್ ನೀವೇ ಹೇಳಿ ಸಾರ್ ಕೊಡಿ ಮೈಕ್, ಅದು ಮೈಕ್. ಸರ್ ನೀವು ಹೇಳಿ, ನಿಮಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನಗೆ ಎಲ್ಲರೂ ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಬಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ, ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ. ಸೆಟ್ ಆಗ್ತಾರೆ, ನಂಗೆ ಎಲ್ಲ ಸೆಟ್ ಆಗ್ತಾರೆ. ಸಿನಿಮಾ ಶೂಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀರಾ, ಯಾವಾಗ ಸರ್ ಇಲ್ಲ ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯಿತು, ಎಲ್ಲರೂ ಡಬ್ಬಿಂಗು ಮಾಡಿಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ, ಇನ್ನು ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್, ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್? ಇಲ್ಲಿ ಕೊಡಿ. ಎಸ್ ಸರ್, ವರ್ಲ್ಡ್ ಡ್ಯಾನ್ಸರ್ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೀವು ಹೇಳಿದ್ರಿ, ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗ್ಗೆ ಇದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್, ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವತ್ತೇ ಮಾಡೋಣ ಬಿಡಿ ಸರ್. ಅವತ್ತಿನ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದ್ದಾರೆ, ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ, ಅದನ್ನ 29th ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ. ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋಯಿನ್ ಕೈಲಿ ಅವ್ರಿಗೆ ಆನರ್ ಮಾಡಿಸ್ತೀನಿ ಸರ್, ಖಂಡಿತವಾಗ್ಲು. KVN ಸಂಸ್ಥೆಯವರು ಕರೆದು, KVN ವೆಂಕಟ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್. ಸಾರಿ, ಯಾ ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿ. ನೆಕ್ಸ್ಟು ಮುಗಿತಾ ಕ್ವೆಶನು ಇದೆಯಾ? ಮಗನೇ ಇಲ್ಲ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಇಲ್ಲ ಮುಗೀತು. ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ, ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ. ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಥ್ಯಾಂಕ್ ಯು. ಏನು ನನಗೇನು ಗೊತ್ತಿಲ್ಲಪ್ಪ. ಹೌದು, ವಿಲನ್ ಬತ್ತು. ಹಾಂ, ಕೊಡೋ ಮೈಕು. ಲೋ ಅಣ್ಣ ಯಾಕಿರಲ್ಲ, ಅವ್ನು ಯಾರು ಬಂದಲ್ಲ, ಮೈಕ್ ಕೊಡ್ರಲ್ಲ, ಯಾಕಿರಲ್ಲ ಸರ್. ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಆ್ಯಕ್ಟ್ ಮಾಡಿದರು. ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ 2 ಆಗೋಗ್ಬಿಡುತ್ತೆ. ಸೊ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ. ಇಲ್ಲಪ್ಪ, ನನಗೇನು ಗೊತ್ತೇ ಇಲ್ಲ. ನನಗಿದು ಇದು ಹೊಸ ಐಡಿಯಾ. ಇದು KVN ಪ್ರೊಡಕ್ಷನ್ ಗೊತ್ತಾ? ಮಗ ಎಲ್ಲಿ ಸುಪ್ರೀತ್ ಅವರು, ಮಗನ ನಿಂಗೆ ಗೊತ್ತಾ? ಅಲ್ಲ, ನಂಗೆ ಗೊತ್ತಿದ್ದಂಗೆ ಕಾಸ್ ಕೊಟ್ಟಿಟ್ಟಿದ್ದೆ ಹೆಂಗೆ ನೀನಂತ. ಓಕೆ, ಇಲ್ಲ ಮಗನೇ, ನನಗೂ ಗೊತ್ತಿಲ್ಲ. ಓಕೆ, ಸೊ ಅಮ್ಮ ಮೈಕ್ ಕೊಡ್ರಲ್ಲಿ ಮಕ್ಕಳ ಪ್ಲೀಸ್. ಯಾಕೆ ಒಂದೇ ಮೈಕ್ ಏನ್ರ? ಈ ಕಡೆ ಒಂದೆರಡು, ಆ ಕಡೆ ಒಂದೆರಡು ಕೊಡ್ರಲ್ಲ ಮೈಕ್. ಯಾಕ ಅವ್ರು ಕೇಳ್ಬೇಕಾ? ಲವ್ ಪ್ರೇಮ್ ಸರ್